ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಸ್ವಾತಂತ್ರ್ಯದ ನಂತರ ಯಾವುದೇ ರಾಜ್ಯಪಾಲರು ಈ ರೀತಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಲ್ಲ ಅಂತ ಹೇಳಿದಂತ ನಿದರ್ಶನವೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಇವತ್ತೇ ಇಂತಹ ಘಟನೆ ಕರ್ನಾಟಕದಲ್ಲಿ ನಡೆದಿರೋದು ಅಂತ. ಇದನ್ನ ಎರಡು ತರ ಕೇಳ್ತಾರೆ. ಅಂದ್ರೆ ಸರ್ಕಾರ ಬರ್ಕೊಟ್ಟಂತಹ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕು ಅಂತ ಕಾನೂನು ಪಂಡಿತರು ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ಹೇಳೋದು ಇದು ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ. ಇವತ್ತಾದಂತ ಈ ಘಟನೆಯನ್ನ ಯಾವ ರೀತಿ ವಿಶ್ಲೇಷಿಸಬಹುದು ಹಾಗಾದ್ರೆ? ಶ್ವೇತಾ ನೋಡಿ, ಈ ರೀತಿಯ ಘಟನೆಗಳು ಕಳೆದ ಒಂದು ವಾರದಲ್ಲಿ ಮೂರನೇ ರಾಜ್ಯ ನಮ್ಮದು. ತಮಿಳುನಾಡಿನಲ್ಲಿ ನಡೀತು, ಕೇರಳದಲ್ಲಿ ನಡೀತು, ನಂತರ ಕರ್ನಾಟಕದಲ್ಲಿ ನಡೀತಾ ಇದೆ. ಸಂವಿಧಾನದ ಆರ್ಟಿಕಲ್ 173 ಪ್ರಕಾರ ರಾಜ್ಯಪಾಲರ ಡ್ಯೂಟಿ ಆಗಿರುತ್ತೆ ವರ್ಷದ ಮೊದಲ ಅಧಿವೇಶನ ಉದ್ದೇಶಿಸಿ ಮಾತನಾಡೋದು, ಸರ್ಕಾರ ಹೇಳಿದಾಗ ಆ ಅಧಿವೇಶನವನ್ನು ಕರೀತಕ್ಕಂಥದ್ದು, ಇವೆಲ್ಲವೂ ರಾಜ್ಯಪಾಲರ ಕೆಲಸಗಳಲ್ಲಿ ಒಂದು. ಹೀಗಾಗಿ ಒಂದು ವೇಳೆ ರಾಜ್ಯಪಾಲರು ನಿನ್ನೆಯಿಂದ ಏನು ಚರ್ಚೆ ಆಗ್ತಾ ಇತ್ತು, ಇಲ್ಲ ಅವರು ಅಧಿವೇಶನಕ್ಕೆ ಬರದೇ ಹೋದರೆ ಅಂತಕ್ಕಂಥ ಪ್ರಮೇಯವೇ ಉದ್ಭವ ಆಗೋಲ್ಲ. ಯಾಕಂದರೆ ದಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ರಿ ಡ್ಯೂಟಿ ಆಫ್ ಎ ಗವರ್ನರ್ ಟು ಅಡ್ರೆಸ್ ದ ಸೆಷನ್. ಆ ಕಾರಣದಿಂದ ರಾಜ್ಯಪಾಲರು ಅಧಿವೇಶನಕ್ಕೆ ಬರಲು ಒಪ್ಪಿಕೊಂಡ್ರು. ಆದರೆ ಇಲ್ಲಿ ನೋಡಿ, ಭಾಷಣದ ಅಂದರೆ ರಾಜ್ಯಪಾಲರು ಏನೊಂದು ವಿಷಯವನ್ನು ಎತ್ತಾ ಇದ್ದಾರೆ ಅದರ ಪ್ರಕಾರ ಎರಡನೇ ಪುಟದ ಪಾಯಿಂಟ್ 2, ಒಂದನೇ ಪಾಯಿಂಟ್ ಅವರು ಹೇಳಿದರು ರಾಜ್ಯ ಯಾವ್ಯಾವ ರೀತಿ ಅಭಿವೃದ್ಧಿ ಹೊಂದ್ತಾ ಇದೆ. ಅದಾದ ತಕ್ಷಣ ಎರಡನೇ ಪಾಯಿಂಟಲ್ಲೇ ರಾಜ್ಯವು ಒಕ್ಕೂಟ ವ್ಯವಸ್ಥೆಯಲ್ಲಿ ಆರ್ಥಿಕ ಮತ್ತು ನೀತಿಕಾರಕ ವಿಚಾರಗಳಲ್ಲಿ ದಮನಕಾರಿ ಪರಿಸ್ಥಿತಿಯನ್ನು ಎದುರಿಸುತ್ತದೆ. ಮೂರನೇ ಪಾಯಿಂಟ್ ಇದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ನಿರ್ಮಾಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಭಾರತೀಯ ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಲಾಗಿದೆ. ನಾಲ್ಕನೇ ಪಾಯಿಂಟ್ ಇದೆ ಗಾಂಧೀಜಿಯವರ ಬಗ್ಗೆ, ಅಂದರೆ ಕೇಂದ್ರ ಸರ್ಕಾರ ಹೇಗೆ ಮನರೇಗಾವನ್ನು ರದ್ದು ಮಾಡ್ತು, ಸಾಯಿಸ್ತು ಅಂತಕ್ಕಂಥದ್ರ ಬಗ್ಗೆ. ಐದನೇ ಪಾಯಿಂಟ್ ಇದೆ ಮನರೇಗಾ ಕಾಯ್ದೆಯ ವಿ ಗ್ರಾಮ್ಜಿ ಕಾಯ್ದೆ ಪ್ರಕಾರ ಉದ್ಯೋಗದ ಖಾತ್ರಿಯನ್ನೇ ಕೇಂದ್ರ ಸರ್ಕಾರ ಕಿತ್ತುಕೊಂಡಿದೆ ಅನ್ನುವ ಬಗ್ಗೆ. ಆರನೇ ಪಾಯಿಂಟ್ ಕೂಡ ಕೇಂದ್ರದ ವಿರುದ್ಧ ಇದೆ. 7, 8, 9, 10, 11 ಒಟ್ಟು 2ರಿಂದ 11 ಪಾಯಿಂಟ್ವರೆಗೆ, ಅಂದರೆ ಮೊದಲ ಪುಟದಿಂದ 6ನೇ ಪುಟದವರೆಗೆ ಕೇಂದ್ರ ಸರ್ಕಾರದ ವಿರುದ್ಧದ ಅಂಶಗಳನ್ನೇ ಸೇರಿಸಲಾಗಿದೆ. ಬಹುತೇಕ ಈ ಭಾಷಣದ ಪ್ರತಿ ಸಿಕ್ನಲ್ಲಿ ನನಗನ್ಸಿದ್ದು ಶ್ವೇತಾ, ರಾಜ್ಯ ಸರ್ಕಾರಕ್ಕೂ ಇದೊಂದು ರೀತಿಯಾಗಿರ್ತಕ್ಕಂಥ ತಿಕ್ಕಾಟ ಬೇಕಿತ್ತು. ರಾಜ್ಯ ಸರ್ಕಾರವು ನೋಡಿ, ಈಗ ರಾಮ್ಜಿ ಏನಿದೆ ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸೋದು, ಶಾಸನ ಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸೋದು, ದಟ್ ಈಸ್ ಇನ್ ದ ಪ್ರಿಯೋಗೇಟಿವ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಆದರೆ ರಾಜ್ಯಪಾಲರ ಭಾಷಣ ಬರೀ ಒಂದು ಕಾಯ್ದೆ ಬಗ್ಗೆ, ಇದೇನು ವಿಶೇಷ ಅಧಿವೇಶನ ಅಲ್ಲ. ರಾಜ್ಯಪಾಲರ ಭಾಷಣ ಕಳೆದ ವರ್ಷದಲ್ಲಿ ಏನು ಮಾಡಿದ್ರಿ, ಮುಂದಿನ ವರ್ಷದಲ್ಲಿ ಏನು ಮಾಡಿದ್ರಿ, ಅದರ ಪಾಲಿಸಿ ಡಾಕ್ಯುಮೆಂಟನ್ನು ರಾಜ್ಯಪಾಲರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಮೂಲಕ ಇಡೀ ರಾಜ್ಯದ ಮುಂದೆ ಇಡ್ತಕ್ಕಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ 2ನೇ ಪಾಯಿಂಟಿಂದ 11ನೇ ಪಾಯಿಂಟ್ವರೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯ ಭಾಷಣವನ್ನು ತಯಾರು ಮಾಡಿ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಕೂಡ ಭಾಷಣವನ್ನು ಪೂರ್ತಿ ಓದಲಾರದ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರವೇ ಮಾಡ್ತಾ, ಆ ಮೂಲಕ ಒಂದು ಸಂಘರ್ಷ ಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಯಾಕಂದರೆ ನಿನ್ನೆಯಿಂದ ಇಡೀ ಚರ್ಚೆ ನಡೀತಾ ಇರತಕ್ಕಂಥದ್ದೇನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿ ರಾಮ್ಜಿಯ ಒಟ್ಟಾರೆ ವಿಷಯದ ಬಗ್ಗೆ ಏನು ಚರ್ಚೆ ನಡೀತಾ ಇದೆ. ರಾಜ್ಯಪಾಲರು ಈ ಭಾಷಣವನ್ನು ಓದಲ್ಲ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಗೊತ್ತಿತ್ತು. ಆ ಕಾರಣದಿಂದ ಈ ಭಾಷಣವನ್ನು ಸರಿಯಾಗಿ 2ನೇ ಪುಟದ ಮುಖಾಂತರವೇ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಬೇಕು ಅನ್ನುವ ರೀತಿಯಲ್ಲಿ ತಯಾರು ಮಾಡಲಾಯಿತು. ಅದಕ್ಕೆ ರಾಜ್ಯಪಾಲರು ವಿರೋಧವನ್ನು ಸೂಚಿಸಿದರು. ರಾಜ್ಯಪಾಲರ ಬಳಿ ಸದನಕ್ಕೆ ಬಂದು ಭಾಷಣ ಮಾಡದ ಒಂದು ಅಧಿಕಾರ ರಾಜ್ಯಪಾಲರಿಗಿಲ್ಲ. ಹೀಗಾಗಿ ರಾಜ್ಯಪಾಲರು ಬಂದರು, ಎಲ್ರಿಗೂ ನಮಸ್ಕಾರ ಮುಖ್ಯಮಂತ್ರಿಗಳೇ ಅನ್ನುವ ಸಂಬೋಧನೆಯ ನಂತರ 1ನೇ ಪ್ಯಾರಾದ ಕೆಲ ಅಂಶಗಳನ್ನು ಓದಿ ಭಾಷಣದಿಂದ ನಿರ್ಗಮಿಸಿದರು. ನನಗನ್ಸುತ್ತೆ ಇದು ನೋಡಿ, ರಾಜ್ಯಪಾಲರು ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಕೇಂದ್ರದ ವಿರುದ್ಧ ಅವರು ಭಾಷಣ ಮಾಡ್ತಾರೆ ಅಂತಕ್ಕಂಥ ಸ್ಥಿತಿ ಇರಲ್ಲ. ಬಟ್ ನನಗನ್ಸುತ್ತೆ ರಾಜ್ಯ ಸರ್ಕಾರ ಈ ಅಂಶಗಳನ್ನು ಕೊನೆಯ ಪುಟದಲ್ಲಿ ಸೇರಿಸಿದ್ರೆ ಪ್ರಾಯಶಃ ರಾಜ್ಯಪಾಲರು ಭಾಷಣವನ್ನು ಪೂರ್ತಿಯಾಗಿ ಓದಿ ಈ ಕೊನೆಯ ಅಂಶಗಳನ್ನು ಬಿಡ್ತಿದ್ರು ಏನೋ. ಆದರೆ 2ನೇ ಪ್ಯಾರಾನೇ ಅದನ್ನು ಸೇರಿಸಿರೋದ್ರಿಂದ ಒಂದು ವೇಳೆ ರಾಜ್ಯಪಾಲರು ಅದನ್ನು ಬಿಟ್ಟು ಓದಿದ್ರೂ ಕೂಡ ಗಲಾಟೆ ಆಗ್ತಿತ್ತು. ಹೀಗಾಗಿ ರಾಜ್ಯಪಾಲರು ಇದನ್ನು ಭಾಷಣದ ಪ್ರತಿಯನ್ನು ಟೇಬಲ್ ಮಾಡಿ ತಮ್ಮ ಪಾಡಿಗೆ ತಾವು ವಾಪಸ್ ರಾಜಭವನಕ್ಕೆ ಹೋಗಿದ್ದಾರೆ ಅಂತ ಅನಿಸುತ್ತೆ. ಪೊಲಿಟಿಕಲ್ ಪಾರ್ಟಿಗಳ ಕಿತ್ತಾಟ ಶ್ವೇತಾ ಈ ಹಂತಕ್ಕೆ ಬರಬಾರ್ದು.
ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವರು, ಮುಖ್ಯಮಂತ್ರಿಗಳು ಸಂವಿಧಾನಾತ್ಮಕ ಹುದ್ದೆ, ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆ. ಭಾಷಣವನ್ನು ತಯಾರು ಮಾಡುವಾಗ ರಾಜ್ಯಪಾಲರು ಈ ಅಂಶಗಳನ್ನು ಓದದೇ ಇದ್ದರೆ ಗಲಾಟೆ, ಅವ್ರು ಓದಿದರೆ ಅವ್ರಿಗೂ ಮುಜುಗರ, ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಈ ಭಾಷಣ ತಯಾರು ಮಾಡದಂತೆ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರ ರಾಜ್ಯಪಾಲರು ಭಾಷಣವನ್ನು ಓದದೆ ಬರೀ ಒಂದು ಅಂಶವನ್ನು ಓದಿ ವಾಪಸ್ ರಾಜಭವನಕ್ಕೆ ತೆರಳಿದ್ದಾರೆ ಅಂತ ಅನ್ಸುತ್ತೆ. ಶ್ವೇತಾ. ಓಕೆ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.